In this third session, we are discussing on ideal type 2, um, that is related to Tumkur University Sociology, 5th semester, Max Weber contribution to sociology. Ideal types are to be constructed and used with care, cautious, as according to Weber. ಸೊ ಐಡಿಯಲ್ ಟೈಪ್ಸ್ ಆದರ್ಶ ಪ್ರಕಾರ ಆದರ್ಶ ಮಾದರಿ ಅನ್ನೋದನ್ನ ತುಂಬ ವೇಗಾಗಿ ತುಂಬ ಎಲ್ಲೋ ಒಂದು ಕಡೆ ಸದೃವಾಗಿ ಬಳಸುವಂತಹ ಒಂದು ಪರಿಕಲ್ಪನೆ ಆಗೋದಿಲ್ಲ, ಸಾಮಾನ್ಯವಾಗಿ ಬಳಸುವಂಥ ಪರಿಕಲ್ಪನೆ ಆಗೋದಿಲ್ಲ ಅನ್ನುವಂಥದ್ದು. ಸೊ ಮ್ಯಾಕ್ಸ್ ವೆಬರ್ ಕಾಷಿಯಸ್ ದಟ್ ಐಡಿಯಲ್ ಟೈಪ್ಸ್ ಇಸ್ ಟು ಬಿ ಕನ್ಸ್ಟ್ರಕ್ಟೆಡ್ ಆ್ಯಂಡ್ ಯೂಸ್ಡ್ ವಿತ್ ಗ್ರೇಟ್ ಕೇರ್ ಆ್ಯಸ್ ಈ ಸ್ಟೇಟೆಡ್. ಐಡಿಯಲ್ ಟೈಪ್ಸ್ ಆರ್ ನಾಟ್ ಹೈಪೋಥೆಸಿಸ್. ಸೊ ಲೈಕ್ ಏನಾಗುತ್ತೆ, ಈ ಆದರ್ಶದ ಪ್ರಕಾರಗಳು ಅನ್ನುವಂಥದ್ದು ಒಂದು ಸ್ಟೇಟ್ಮೆಂಟ್ ಅನ್ನೋ ರೀತಿಯಲ್ಲಿ ವಿ ಕಾಂಟ್ ಫಿಕ್ಸ್ ಟು ದಿ ಹೈಪೋಥೆಸಿಸ್ ಸ್ಟೇಟ್ಮೆಂಟ್. ಇಟ್ಸ್ ನಾಟ್ ದಟ್ ಇಟ್ಸ್ ಸೊ ಈಸಿ ಟು ಪ್ರೂವ್, ಇಟ್ಸ್ ನಾಟ್ ಲೈಕ್ ದಟ್. ಅದನ್ನು ಪ್ರೂವ್ ಮಾಡುವಂಥದ್ದು ಆಗಿರುತ್ತೆ ಅಥವಾ ಅದರ ಕುರಿತು ಪ್ರೂವ್ ಮಾಡಲೇಬೇಕು ಅನ್ನೋ ರೀತಿಯಲ್ಲ ಅದು. ಇಟ್ಸ್ ಆಲ್ ಜಸ್ಟ್ ಡಿಪೆಂಡ್ ಅಪಾನ್ ದಿ ಸಿಚುವೇಶನ್, ಯುನೋ. they do not state or apply in ethical idea. ಸೊ ಅದು ಆ್ಯಸ್ ನಾನು ಈಗಾಗಲೇ ಹೇಳಿರೋ ಹಾಗೆ ಒಂದು ಫಿಕ್ಸ್ಡ್ ನೋಷನಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ಆ ಥರದ ಐಡಿಯಾಸ್ಗಳನ್ನು ಅಂತಕ್ಕಂಥದ್ದು. ಸೊ ಯಾವುದೇ ಒಂದು ಎಥಿಕಲ್ ಐಡಿಯಾ ರೀತಿಯಲ್ಲಿ ಅದನ್ನು ಫಿಕ್ಸ್ ಮಾಡಲಿಕ್ಕಾಗೋದಿಲ್ಲ. ಸೊ ದೇ ಡು ನಾಟ್ ಸ್ಟೇಟ್ ಅನ್ ಆ್ಯಾವ್ರೇಜ್ ಟೈಪ್. ಸೊ ಒಂದು ಸಾಧಾರಣದ ಸ್ವರೂಪ ಆಗೋದಿಲ್ಲ. ದೇ ಡು ನಾಟ್ ಎಕ್ಸಾಸ್ಟ್ ರಿಯಾಲಿಟಿ, ಅಂದರೆ ಸತ್ಯಕ್ಕೆ ದೂರವಾದದಲ್ಲ ಅಥವಾ ಲೈಕ್ ಸತ್ಯಕ್ಕೆ ಬಹಳ ಹತ್ತಿರವಾದ ರೀತಿಯಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ದೇ ಡು ನಾಟ್ ಕರಸ್ಪಾಂಡ್ ಎಕ್ಸಾಕ್ಟ್ಲಿ ಟು ಎನಿ ಎಂಪಿರಿಕಲ್ ಇನ್ಸ್ಟೆನ್ಸಸ್ ಅನ್ನುವಂಥದ್ದು ಬಹಳ ಮುಖ್ಯವಾದ ಸಂಗತಿ ಆಗುತ್ತೆ. ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಟೈಪ್ಸ್. ಸೊ ಇಲ್ಲಿ ಮುಖ್ಯ ಲಕ್ಷಣಗಳನ್ನು ಗುರುತಿಸೋದಾದರೆ, ಐಡಿಯಲ್ ಟೈಪ್ಸ್ ಆರ್ ಮೆಂಟಲ್ ಕನ್ಸ್ಟ್ರಕ್ಟ್ಸ್ ಆರ್ ಸಬ್ಜೆಕ್ಟಿವ್ಸ್ ಇನ್ ನೇಚರ್. ಸೊ ಇದು ಮಾನಸಿಕವಾದ ಒಂದು ರಚನೆ ಮತ್ತು ಇಟ್ ಇಸ್ ಸಬ್ಜೆಕ್ಟಿವ್ ಇನ್ ನೇಚರ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾದಂಥ ಮೊದಲನೇ ಅಂಶ. ಎರಡನೇದಾಗಿ, ಸಿನ್ಸ್ ಐಡಿಯಲ್ ಟೈಪ್ಸ್ ಆರ್ ಮೆಂಟಲ್ ಕನ್ಸ್ಟ್ರಕ್ಟ್, ದೇ ಡಿ ನಾಟ್ ಎಕ್ಸಾಕ್ಟ್ಲಿ ಕರಸ್ಪಾಂಡ್ ಟು ರಿಯಾಲಿಟಿ. ಸೊ ಇಲ್ಲಿ ಇದು ಮನಸ್ಸು ಆಧಾರಿತ ಒಂದು ಪರಿಕಲ್ಪನಾತ್ಮಕ ರಚನೆ ಆಗಿರೋದ್ರಿಂದ ಇದು ಸತ್ಯಕ್ಕೆ ಅನುಗುಣವಾಗಿಯೇ ಇರುತ್ತೆ ಅನ್ನುವಂಥದ್ದು ಸ್ಪಷ್ಟ ಮಾಡಲಿಕ್ಕಾಗದೇ ಇರತಕ್ಕಂಥದ್ದು. ಸೊ ಐಡಿಯಲ್ ಟೈಪ್ಸ್ ಆರ್ ಥಿಯರಿಟಿಕಲ್ ಟೂಲ್ಸ್. ಸೊ ಇದು ಒಂದು ಸೈದ್ಧಾಂತಿಕ ಒಂದು ಅಂಶವಾಗಿ ಸೈದ್ಧಾಂತಿಕ ಒಂದು ಒಂದು ಗುಣವಾಗಿ ನೋಡುವಂತಹ ಒಂದು ಪದ್ಧತಿ ಅಂತ ಕೂಡ ಹೇಳ್ಬೋದು. ಐಡಿಯಲ್ ಟೈಪ್ಸ್ ಆರ್ ನಾಟ್ ದಿ ಇನ್ಸ್ಟ್ರೂಮೆಂಟ್ಸ್ ಟು ಡಿನೋಟ್ ಸ್ಟ್ಯಾಟಿಸ್ಟಿಕಲ್ ಆ್ಯಾವ್ರೇಜ್. ಸೊ ಇದನ್ನು ಒಂದು ಅಂಕಿಅಂಶ ಸ್ಟ್ಯಾಟಿಸ್ಟಿಕಲ್ ಆ್ಯಾವ್ರೇಜ್ ಆಗಿ ಕಂಡುಕೊಳ್ಳುವಂಥ ಒಂದು ಮಾನದಂಡ ಅಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯ. ಐಡಿಯಲ್ ಟೈಪ್ಸ್ ಸಿಗ್ನಿಫೈಸ್ ಪ್ಯೂರ್ ಆರ್ ಅಬ್ಸ್ಟ್ರಾಕ್ಟ್ ಟೈಪ್ಸ್ ಆ್ಯಂಡ್ ಡು ನಾಟ್ ಇಂಡಿಕೇಟ್ ಎನಿಥಿಂಗ್ ದಟ್ ಇಸ್ ನಾಮಿಟಿವ್ಲಿ ಡಿಸೈರಬಲ್ ಅನ್ನೋ ಬಹಳ ಮುಖ್ಯ. ಇದು ಒಂದು ಶುದ್ಧ ಅಥವಾ ಒಂದು ಅಬ್ಸ್ಟ್ರಾಕ್ಟ್ ಟೈಪ್ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಆ ಒಂದು ರಚನೆ ಒಂದು ಶುದ್ಧವಾದಂಥ ಒಂದು ಲೈಕ್ ಇಟ್ಸ್ ಅ ಮೆಂಟಲ್ ಕನ್ಸ್ಟ್ರಕ್ಟ್ ಅಂತ ಹೇಳಬೇಕಾದ್ರೆ ಅಮೂರ್ತ ಸ್ವರೂಪ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಸೊ ಹಾಗಿರಬೇಕಾದ್ರದ್ದು ಇಟ್ ಡಸ್ ನಾಟ್ ಇಂಡಿಕೇಟ್ ಎನಿಥಿಂಗ್ ದಟ್ ಇಸ್ ನಿಯಮಾತ್ಮಕ ರೀತಿಯ ಸ್ವರೂಪದಲ್ಲೇ ಅದನ್ನು ನಿರೀಕ್ಷಿಸಲಾಗುವುದಿಲ್ಲ ಅನ್ನೋದು ಅಷ್ಟು ಬಹಳ ಮುಖ್ಯವಾದಂಥದ್ದು. ನಿಯಮಾತ್ಮಕ ರೀತಿಯಲ್ಲಿ ಇಟ್ ಇಸ್ ನಾಟ್ ನಾಮಿಟಿವ್ಲಿ ಡಿಸೈರಬಲ್ ಅನ್ನುವಂಥದ್ದು. ಸೊ ಐಡಿಯಲ್ ಟೈಪ್ಸ್ ಆರ್ ನಾಟ್ ಹೈಪೋಥೆಸಿಸ್, ಬಿಕಾಸ್ ಇನ್ ಹೈಪೋಥೆಸಿಸ್ ಎನಿಥಿಂಗ್ ಹ್ಯಾಸ್ ಬಿನ್ ಸೆಡ್ ಆರ್ ಎನಿ ಸ್ಟೇಟ್ಮೆಂಟ್ ಹ್ಯಾಸ್ ಬೀನ್ ಸೆಡ್ ಇಸ್ ಯೆಟ್ ಟು ಬಿ ಪ್ರೂವ್ಡ್. ಆ ರೀತಿ ನಾವು ಇದನ್ನು ಪ್ರೂವ್ ಮಾಡಲಿಕ್ಕೆ ಅಂತಲೇ ಮಾಡ್ಕೊಳ್ಳುವಂಥದ್ದಲ್ಲ ಇದು. ಸೊ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಟೈಪ್ಸ್ ಅಂತ ಹೇಳಬೇಕಾದ್ರೆ, ಇಟ್ ಈಸ್ ಎಸೆನ್ಷಿಯಲಿ ಒನ್ ಏಡೆಡ್ ಮಾಡೆಲ್. ಓಕೆ, ಒಂದು ದೃಷ್ಟಿಕೋನದಲ್ಲಿ ನೋಡುವಂಥ ಮಾದರಿ. ಐಡಿಯಲ್ ಟೈಪ್ಸ್ ಡು ನಾಟ್ ಪ್ರೊವೈಡ್ ಆ್ಯನ್ ಎಕ್ಸಾಸ್ಟಿವ್ ಡಿಸ್ಕ್ರಿಪ್ಷನ್ ಆಫ್ ಸೋಷಿಯಲ್ ಫಿನಾಮಿನಾ. ಒಂದು ರೀತಿ ಬರಿದಾಗೋ ಅನ್ನೋ ರೀತಿಯ ಒಂದು ಸಾಮಾಜಿಕ ಪರಿಕಲ್ಪನಾತ್ಮಕ ಸಂದರ್ಭಗಳಲ್ಲ ಇದು. ಸೊ ಇದು ಬಹಳ ಮುಖ್ಯವಾದ ಸಂಗತಿ. ಸೊ ಐಡಿಯಲ್ ಟೈಪ್ಸ್ ಆರ್ ನಾಟ್ ರಿಜಿಡ್ ಆ್ಯಂಡ್ ಫಿಕ್ಸ್ಡ್ ಥಿಂಗ್ಸ್. ನಾನು ಆವಾಗಲೇ ಹೇಳಿರೋ ಹಾಗೆ ತುಂಬ ಎಲ್ಲೋ ಒಂದು ಕಡೆ ರಿಜಿಡಿಟಿ ಅನ್ನೋ ರೀತಿಯಲ್ಲಿ ಫಿಕ್ಸ್ಡ್ ಟೈಪಲ್ಲಿ ನೋಡುವಂಥದ್ದಲ್ಲ ಇದು. ಬಟ್ ಆರ್ ಸಬ್ಜೆಕ್ಟ್ ಟು ಚೇಂಜ್. ಇದು ಬದಲಾಗುತ್ತೆ. ಈಗಾಗಲೇ ನಾನು ಇಫ್ ಇಟ್ಸ್ ನಾಟ್ ಅನ್ ಹೈಪೋಥೆಸಿಕಲ್ ಟೈಪ್ ಆಫ್ ಅನಾಲಿಸಿಂಗ್, ಐ ಥಿಂಕ್ ಇಟ್ ಈಸ್ ಸಬ್ಜೆಕ್ಟ್ ಟು ಚೇಂಜ್. ದಟ್ ಮೀನ್ಸ್ ವಿ ನೀಡ್ ಟು ಅಬ್ಸರ್ವ್ ದಿ ಚೇಂಜ್. ಆ ಬದಲಾವಣೆಯನ್ನು ಗುರುತಿಸೋದೇ ಐಡಿಯಲ್ ಟೈಪ್ಸ್ ಕನ್ಸ್ಟ್ರಕ್ಟಲ್ಲಿ ಬಹಳ ಮುಖ್ಯ ಪಾತ್ರ ಅನ್ನೋದನ್ನ ನಾವಿಲ್ಲಿ ಒಪ್ಕೋಬೇಕಾದಂಥ ಸಂಗತಿ. ಥ್ಯಾಂಕ್ ಯು.